ಯಾರೆಲ್ಲ ಫ್ರೀ ಕರೆಂಟ್ ಯೂಸ್ ಮಾಡ್ತಾ ಇದ್ದೀರಾ, ಯಾರೆಲ್ಲ 2,000 ರೂಪಾಯಿ ಫ್ರೀ ಆಗಿ ತಗೋತಾ ಇದ್ದೀರಾ, ಯಾರೆಲ್ಲ ಬಸ್ ಫ್ರೀಯಲ್ಲಿ ಓಡಾಡ್ತಾ ಇದ್ದೀರಾ ಅಂತವ್ರು ದಯವಿಟ್ಟು ಈ ವಿಡಿಯೋ ನೋಡಿ. ಯಾಕೆ ಅಂತ ಅಂದ್ರೆ ನಿಮ್ಗೆ ಹೇಳ್ಬೇಕಾಗಿರುವಂತ ವಿಷಯಗಳು ಬೇಜಾನಿದೆ, ಆದ್ರೆ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ನೋಡಿ. ಫ್ರೀ ಅಂತ ಅನ್ಕೊಂಡೋದ್ರೆ ನೆಕ್ಸ್ಟ್ ಓಡಾಡ್ಬೇಕಾಗಿರೋ ರೋಡು ಈ ತರ ಇರುತ್ತೆ. ಮೂಲಭೂತ ಸೌಕರ್ಯನೇ ಸರಿ ಇರಲ್ಲ ಅಂತ ಅಂದ್ಮೇಲೆ ಇನ್ನ ಯಾವ ಸರ್ಕಾರ ಬಂದು ಏನ್ ಪ್ರಯೋಜನ? ನಾನು ಇದೊಂದೇ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಯಾವುದೇ ಸರ್ಕಾರ ಬರ್ಲಿ ಮೂಲಭೂತ ಸೌಕರ್ಯಗಳನ್ನ ಕರೆಕ್ಟ್ ಆಗಿ ಕೊಡ್ಬೇಕು. ಓಡಾಡಕ್ಕೆ ರೋಡ್ ಕೊಡ್ಬೇಕು, ರೋಡ್ ಅಲ್ಲಿ ಬೆಳಕಿರ್ಬೇಕು, ಮನೆ ಹತ್ರ ಬೆಳಕಿರ್ಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಒಳಚರಂಡಿ ಇರಬೇಕು, ಮತ್ತೆ ಚರಂಡಿಲಿ ನೀರು ಹೋಗ್ಬೇಕು, ಮಳೆ ನೀರ್ ಬಿದ್ರೆ ಹೋಗಕ್ಕೆ ಜಾಗ ಇರಬೇಕು. ಈ ತರ ಕೆಲಸ ಮಾಡುವಂತ ಒಂದು ಸರ್ಕಾರ ಬಂದ್ರೆ ನೀವು ಏನ್ ಬೇಕಾದ್ರೂ ಮಾಡಿ ಪರವಾಗಿಲ್ಲ. ಆದ್ರೆ ರಾತ್ರಿ ಹೊತ್ತು ತೋರಿಸಿರೋ ಬಾವಿಗೆ ಹಗಲೊತ್ತು ಬೀಳ್ತಾರೆ ಅಂತ ಹೇಳ್ತಾರಲ್ಲ ನೋಡಿ, ಇದೇನೆ ಇಷ್ಟು ವರ್ಷದಿಂದ ಮಾಡದೇ ಇರುವಂತ ಕೆಲಸ ಇವಾಗ ನಿಮ್ಗೆ ಫ್ರೀಗೆ ಕೊಟ್ಬಿಟ್ಟು ಎಲ್ಲಿಂದ ಕೆಲಸ ಮಾಡಕ್ಕಾಗತ್ತೆ? ಅವ್ರು ತಾನೇ ಅವ್ರ ಮನೆಯಿಂದ ಬಜೆಟ್ ತಗೊಂಡ್ಬರ್ತಾರ? ನೀವು ಲೆಕ್ಕ ಹಾಕೊಳ್ಳಿ, ಪ್ರತಿ ವರ್ಷನೂ ಅವರು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಅವ್ರದ್ದು ಇನ್ಕಮ್ ನ ತೋರಿಸ್ತಾರಲ್ಲ, 5-5 ವರ್ಷಕ್ಕೂ ಇನ್ಕಮ್ ಜಾಸ್ತಿ ಆಗ್ತಾ ಇರತ್ತೆ ಹೊರತು ಇನ್ಕಮ್ ಕಡಿಮೆ ಆಗುತ್ತಾ? ಅವರು ಇದನ್ನೆಲ್ಲ ಹೇಳಿ ದುಡ್ಡು ಮಾಡ್ಕೊಳಕ್ಕೆ ಒಂದು ರೂಟ್ ಮಾಡ್ಕೊಂಡು ನಿಮ್ಗೆ ಫ್ರೀ ಅನ್ಕೊಂಡು ನಿಮ್ನ ಬಕ್ರಾ ಮಾಡ್ಕೊಂಡು ಓಟ್ ನ ಗೀಟಿಸ್ಕೊಂಡು ಆಡಳಿತದಲ್ಲಿ ಕೂತ್ಕೊಂಡ್ರು. ನಾವೆಲ್ಲ ಈ ರೋಡ್ ಗಳಲ್ಲಿ ಓಡಾಡ್ಕೊಂಡು ಒಂದ್ ತಿಂಗಳು ಈ ರೋಡಲ್ಲಿ ಓಡಾಡಿದ್ರೆ ಸಾಕು, ನೆಕ್ಸ್ಟ್ ತಿಂಗಳು ಗಾಡಿ ಸರ್ವಿಸ್ ಕೊಡ್ಬೇಕು. ಇಲ್ಲಿ ಬರುವಂತ ಖರ್ಚುಗಳನ್ನ ಲೆಕ್ಕ ಹಾಕೊಂಡ್ರೆ ನೀವು ತಗೊಳ್ಳೋಂತ ಫ್ರೀಯಲ್ಲಿ 10% ಜಾಸ್ತಿನೇ ಹೋಗುತ್ತೆ ಹೊರತು ಕಡಿಮೆ ಹೋಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೂ ಗೊತ್ತಿರೋ ವಿಷಯನೇ, ಆಡಳಿತ ಈಗ ಅರ್ಧ ಭಾಗ ಆಗಿದೆ ಅಷ್ಟೇ, ಇನ್ನು ಅರ್ಧ ಭಾಗ ಆಡಳಿತ ಹಂಗೆ ಇದೆ. ಈ ಅರ್ಧ ಆಡಳಿತ ಭಾಗದಲ್ಲೇನೆ ಈ ಮಟ್ಟಕ್ಕೆ ಬಂದಿದೆ ಅಂತ ಅಂದ್ರೆ ಇನ್ನು ಅರ್ಧ ಆಡಳಿತದಲ್ಲಿ ಇನ್ನ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ? ಮತ್ತೆ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಅಂದ್ರೆ ಇನ್ನು 10 ವರ್ಷಗಳ ಕಾಲ ಬೇಕು. ಹಂಗಂದ್ರೆ 5 ವರ್ಷಕ್ಕೆ ಒಂದು ಎಲೆಕ್ಷನ್ ಆಗಿ ಒಂದು ಸರ್ಕಾರ ಬಂದ್ರೆ ಇವಾಗ ಮಾಡಿರೋ ಅಂತ ಕೆಲ್ಸಕ್ಕೆ, ಹಂಗಂದ್ರೆ ಇವಾಗ ಏನು ಫ್ರೀ ತಗೋತಾ ಇದಾರಲ್ಲ ಇದನ್ನ ಸಾಲ್ವ್ ಮಾಡೋಕ್ಕೋಸ್ಕರ ಇನ್ನು 10 ವರ್ಷ ಬೇಕಾಗುತ್ತೆ. ಇದು 100% ಸತ್ಯ. ಇದೆಲ್ಲ ಮುಚ್ಚಿಟ್ಟ ಒಂದು ಗುಟ್ಟು ರಟ್ಟಾಗ್ಬೇಕು ಅಂತ ಅಂದ್ರೆ ಎಂಡ್ ಆಫ್ ದ ಡೇ ಅಂತ ಹೇಳ್ತಾರಲ್ಲ, ಅವತ್ ಬರುತ್ತೆ. ಅವತ್ತೆಲ್ಲ ನ್ಯೂಸ್ ಅಲ್ಲೂ ಬರುತ್ತೆ, ಏನೇನೆಲ್ಲ ಸಾಲ ಆಗಿರುತ್ತೆ, ಎಷ್ಟು ಕೋಟಿ ಸಾಲ ಬಂದಿರುತ್ತೆ ನಮ್ಮ ಕರ್ನಾಟಕದ ಮೇಲೆ, ಅದೆಲ್ಲ ಆಚೆ ಬರುತ್ತೆ. ಆದ್ರೆ ಸ್ವಲ್ಪ ಏನ್ ಮಾಡಕ್ಕಾಗಲ್ಲ, ಮಾಡಿದುಣ್ಣೋ ಮಾರಾಯ ಅಂತಾರಲ್ಲ, ಹಂಗೆ ಫ್ರೀಯಾಗಿ ತಗೊಂಡಿದ್ದೀರಿ ಅನುಭವಿಸ್ಬೇಕು. ಮಹಾರಾಷ್ಟ್ರ ಕೊಲ್ಲಾಪುರಲ್ಲಿ ಯಾರು ಹೆಲ್ಮೆಟ್ ಹಾಕೊಂಡು ಓಡಾಡಲ್ಲ, ಅಲ್ಲಿ ಪೊಲೀಸರು ಕೂಡ ಫೈನ್ ಹಾಕಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳೋದು ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಜನ ಒಗ್ಗಟ್ಟಾಗಿ ನಿಂತ್ಕೊಂಡು ನೀವು ರೋಡ್ ರೆಡಿ ಮಾಡಿಸಿ ಆಮೇಲೆ ಹೆಲ್ಮೆಟ್ ಹಾಕೋತೀವಿ ಅಂತ ಹೇಳಿ ಯಾರು ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ. ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ ನನ್ನ ಮಾತು ಸುಳ್ಳಾದ್ರೆ. ಅದೇ ಜನಗಳ ಒಂದು ಒಗ್ಗಟ್ಟು ಅಂತ ಹೇಳೋದು. ಒಗ್ಗಟ್ಟಾಗಿದ್ರೆ ಯಾವ ಸರ್ಕಾರಕ್ಕೆ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಇಲ್ಲಿ ನೀವು ಫ್ರೀಯಾಗಿ ಎಲ್ಲಾನು ತಗೊಂಡ್ರೆ ಯಾವ ಸರ್ಕಾರಕ್ಕೆ ಅಂತ ಹೋಗಿ ಪ್ರಶ್ನೆ ಮಾಡ್ತೀರಾ? ಪ್ರಶ್ನೆ ಮಾಡಿದ್ರು ಕೂಡ ನಿಮ್ಗೆಲ್ಲ ಫ್ರೀ ಕೊಟ್ಟಿದೀವಲ್ಲ ಅಂತ ಹೇಳಿ ರೀಸನ್ ನ ನಿಮ್ ಬಾಯಿ ಮುಚ್ಚಿಸ್ತಾರೆ ಹೊರತು ನಿಮ್ಗೆ ಪ್ರಾಬ್ಲಮ್ ಆಗಿರೋದನ್ನ ಕ್ಲಿಯರ್ ಮಾಡಲ್ಲ. ಅದಕ್ಕೋಸ್ಕರನೇ ಹೇಳೋದು, ಓಟು ಟೈಮ್ ಅಲ್ಲಿ ನಿಮ್ಮನ್ನ ಕೊಂಡ್ಕೋತಾರೆ ಅಂತ. ನೀವು ಓಟು ಟೈಮ್ ಅಲ್ಲಿ ನಿಮ್ಮನ್ನ ಕೊಂಡ್ಕೊಂಡು 5 ವರ್ಷ ನಿಮ್ಮನ್ನ ಸಫರ್ ಪಡಿಸ್ತಾರೆ, ನಿಮ್ಮನ್ನ ಹಾಳು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನೆಕ್ಸ್ಟ್ ಓಟ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿರೋ ವ್ಯಕ್ತಿಗೆ, ಕರೆಕ್ಟ್ ಆಗಿರೋ ಸರ್ಕಾರಕ್ಕೆ ಹಾಕಿ ಪ್ರಶ್ನೆ ಮಾಡೋ ಅಂತ ಒಂದು ಅಧಿಕಾರ ಇರುತ್ತೆ. ನೀವು ಇಲ್ಲೇ ಹಾಕಿ ಇದಕ್ಕೆ ಹಾಕಿ ಅಂತಲ್ಲ, ನೀವು ಯಾವ್ದಕ್ಕಾದ್ರೂ ಹಾಕಿ, ನಿಮ್ಮ ಜವಾಬ್ದಾರಿಯನ್ನ ನೀವು ತಗೊಂಡು ನಿಂತ್ಕೊಂಡು ಓಟ್ ಹಾಕಿ.